ಬರುತ್ತೆ, ಯಾರಲ್ಲಿ ತೋರಿಸಬೇಕು ಎನ್ನುವುದಾಗಿ ಅದು ಆ ಒಂದು ಇದನ್ನು ನೀನು ಇಟ್ಕೊಳ್ಬೇಕಿತ್ತು. ಅದನ್ನ ಬಿಟ್ಟು ನನ್ನೊಂದಿಗೆ ಯುದ್ಧಕ್ಕೆ ಬರ್ತಾ ಇದ್ದೀಯ ಎಂಬುದಕ್ಕೆ ನೀನು ಮಾಡುತ್ತಿರುವ ಕೆಲಸ ಏನು? ಏನು? ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟೇನೆ ಅಂದಾಗ ಆಯ್ತು. ಆ ಕಾಟಕ್ಕೆ ಏನೇನೇ ಚಾಡ್ತೇನೆ ಅದು ಆಗಲು ಹೋಗದ ಕೆಲಸ. ಹಾಗಾಗಿ ಅಂತ ಕಾರ್ಯವನ್ನ ಬಿಟ್ಟು ಸುಮ್ಮನೆ ನನ್ನ ಮಗನ ಕೊಡುವುದಿಲ್ಲ ಅಂತ ಆದ್ರೆ ಹೆಚ್ಚಿಗೆ ಮಾತಿಲ್ಲ. ಈಗ ಯುದ್ಧವೇ. ಶಂಕರ ಮಹಾದೇವ ಕಾಲಜಂಗಾಸುರ ಸ್ವಾಮಿ, ನೆರವ ವಿಂಧ್ಯಾಚಲದ ಗುಹೆಯೊಳಗಿರುವಂತಹ ಮೂಲಕಾಸುರನ ಮಗ ನಾನು. ಹಿಂದೆ ನಾನು ಈ ಗಳಿಸಿರುವಂತಹ ಸಂಪತ್ತು ಸಾಮಾನ್ಯದಿಂದ ಬಂದಿರುವಂತದ್ದಲ್ಲ. ನನ್ನ ತಂದೆಯಾದಂತಹ ಮೂಲಕಾಸುರನು ಗತಿಸಿದ ನಂತರವಾಗಿ ಅಲ್ಲಿ ಇಲ್ಲಿ ಅಂಡಲೆದ್ದಿರುವಂತಹ ರಕ್ಕಸರನ್ನೆಲ್ಲ ಕೂಡಿಸಿ 10 ಕೋಟಿ ರಕ್ಕಸ ಸೈನ್ಯವನ್ನು ಸಂಗ್ರಹಿಸಿದೆ. ಜೊತೆಯಲ್ಲಿ ಈ ವಿಂಧ್ಯಾಚಲಕ್ಕೆ 7 ಸುತ್ತಿನ ಕೋಟೆಯನ್ನ ನಿರ್ಮಿಸಿ ಬಂದವರ ತಲೆಯನ್ನು ಒಡೆದು ನರಕುನ್ನಿಗಳ ಆಸ್ತಿಯನ್ನ ಲಪಟಾಯಿಸಿ ನೋಡಿ 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 ಸಂಗ್ರಹಿಸಿದ್ದೇನೆ ಎಷ್ಟು. ಹಾಗಾಗಿ ಇತ್ತ ಕಡೆಯಲ್ಲಿ ಒಂದು ನರಪಿಳ್ಳೆಯೂ ವಾಸಿಸುವಂತಿಲ್ಲ, ಬರುವಂತೆಯೂ ಇಲ್ಲ. ಈ ಕಾಲಜಂಗನ ಹೆದರಿಕೆ ಅವರಿಗಿದೆ. ಅಷ್ಟೇ ಅಲ್ಲ, ನನ್ನ ತಂಗಿಯಾದಂತಹ ವೃತ್ರಜಾಲಿಯೂ ಕೂಡ ಮಾನವರ ಮಾಂಸ ಕಂಡರೆ ಸಾಕು ತಿಂದು ಮುಕ್ಕುವಂತವಳು, ಕಾಯ್ತಾ ಇರ್ತಾಳೆ. ಹಾಗಾಗಿ ಎಂದಿನಂತೆಯೇ ಒಡ್ಡೋಲಗವನ್ನು ಕೊಟ್ಟಿದ್ದೇನೆ. ಏನಾದ್ರೂ ವಿಷಯ ಇತರ ಬರೋಣ. ಜಯಶಂಕರ ಗಿರಿ ಜಯ ದಿಗಂಬರ ಗೌರಿ ವಲ್ಲಭ ಪಾಯಿಮಾ. ಜಯಶಂಕರ ಗಿರಿ ಜಯ ದಿಗಂಬರ ಗೌರಿ ವಲ್ಲಭ ಪಾಯಿಮಾ. ಚರಣಕ್ಕೆ ನಮಿತಿ ಭಕ್ತಿಗಳು ಪಾಚರಿಸುತ್ತ, ಚರಣಕ್ಕೆ ನಮಿತಿ ಭಕ್ತಿಗಳು ಉಪಚರಿಸುತ್ತ ಸುರಮುನಿ ಅಪರೂಪವಾಗಿ ಬರದಿ ಬಂದಿರಿ ಯಾಗಮನ ಕಾರಣಗಳ ತರುವುದೇ ನಾರದ ಮಹರ್ಷಿಗಳೇ, ಕಾಲಜಂಗ ಇದೇನು ಆಶ್ಚರ್ಯ! 3 ಮುಕ್ಕಾಲುಗಳಿಗೆ ಅಲ್ಲಿ 3 ಓದವನ್ನು ಹಂಚರಿಸುತ್ತಂತ ನೀವು ಇಂದು ಈ ಬಡವನ ಮನೆಗೆ ಅತಿಥಿಯಾಗಿ ಬರ್ತಾ ಇದ್ದೀರಿ ಅಂತ ಹೇಳಿದ್ರೆ ನನ್ನ ಜೀವನ ಪಾವನವಾಗಿತ್ತು ಎನ್ನುವುದಾಗಿ ಭಾವಿಸುತ್ತೇನೆ. ಸ್ವಾಮಿ, ನಿಮಗೆ ಉಚಿತವಾದಂತಹ ಆಸನವನ್ನು ಇಟ್ಟಿದ್ದೇನೆ. ರಸೆಯಂತೂ ಆಗುವುದಿಲ್ಲ ನಿಮಗೆ, ಆದರೆ ಶಿಷ್ಟಾಚಾರದಂತೆ ಕೇಳುತ್ತಿದ್ದೇನೆ. ಏನಾದ್ರೂ ಬೇಕಾದರೆ ಕೇಳಿ ಪಡೆಯಬೇಕು. ಹಾಗೆಯೇ ನೀವು ಯಾಕೆ ಬಂದ್ರಿ ಅಂತ ಕೇಳಬಾರದು, ಶಿಷ್ಟಾಚಾರಕ್ಕೆ ಕೇಳ್ತಾ ಇದ್ದೇನೆ. ತಾವು ಬಂದಿರುವಂತಹ ಕಾರಣವನ್ನ ಹೇಳ್ತೀರಾ? ಓ ಕಾಲಜಂಗ, ಕೇಳು ರಾಕ್ಷಸ ಸಾರ್ವಭೌಮಕನೇ. ಕೇಳು ರಾಕ್ಷಸ ಸಾರ್ವಭೌಮಕನೇ, ಹೇಳುವೆ ನಾನೊಬ್ಬ ಸೂರಿಭಕ್ತ ಗಡಿಯೇ ಗುಣಮಣಿಯೇ. ಹೇಳುವೆನು ಅಂದ ಸೂಲಿಭಕ್ತ ಗಡಿ ಗುಣಮಣಿಗೆ.
ನಿನ್ನ ಹೆಸರನ್ನ ಕೇಳಿದಂತಹ ಈ ಭೂಮಂಡಲದಲ್ಲಿ ಪ್ರತಿಯೊಬ್ಬರು ತರತರನೇ ನಡುಗುತ್ತಾರೆ. ಅಷ್ಟು ಪ್ರಚಾರ ಉಂಟು. ಹೌದೌದು, ನಿಮ್ಮ ಬಗ್ಗೆ ಬಹಳಷ್ಟು ಪ್ರಚಾರ ಉಂಟು. ಓಹೋ. ಅಷ್ಟೇ ಅಲ್ಲ, ಆ ಹರನು ಸಂದರ್ಭದಲ್ಲಿ ನಿನ್ನ ಈ ಪರಾಕ್ರಮಕ್ಕೆ ನಡುಗಬಹುದು. ಹಾಗಾಗಿ ಇಂತಹ ಪರಾಕ್ರಮಿಯಾದಂತಹ ನೀನು ನನ್ನಲ್ಲೇ ಪ್ರಶ್ನೆ ಮಾಡುತ್ತಾ ಇದ್ದೀಯಾ? ಹೌದು ಮಹಾಸ್ವಾಮಿ. ಓ ನಾರದ ಮುನಿಗಳೇ, ತಕ್ಷಣವೇ ನೀವು ಈ ನಮ್ಮ ರಾಜ್ಯಕ್ಕೆ ಬಂದಿದ್ರಲ್ಲ, ಯಾಕಿರಬಹುದು, ಏನಿರಬಹುದು ಎನ್ನುವುದಾಗಿ ಊಹಿಸಲಿಕ್ಕೂ ಅಸಾಧ್ಯವಲ್ಲವ, ಅದಕ್ಕಾಗಿ. ಹೌದು, ಒಪ್ಪಿಕೊಳ್ಳೋಣ. ಆದ್ರೂ ನಿನ್ನ ಪರಾಕ್ರಮವನ್ನ ಕೇಳಿದಂತಹ ನಾನು ಸುಮ್ಮನೆ ಇರೋದಕ್ಕೆ ಆಗಲಿಲ್ಲ ನನ್ನಲ್ಲಿ. ಯಾಕೆ, ಏನಾಯ್ತು? ಯಾಕೆಂದ್ರೆ ಪರಾಕ್ರಮದಲ್ಲಿ ಪರಾಕ್ರಮಿ ನೀನು ಎನ್ನುವುದಾಗಿ ತಿಳಿದವನು ನಾನು. ಹೌದಾ? ಯೋಚನೆ ಮಾಡು, ನೀನು ಈ ರಾಜ್ಯದ ಅಧಿಕಾರಿಯಾಗಿದ್ದೀಯ, ಒಪ್ಪಿಕೊಳ್ಳೋಣವೇ? ಖಂಡಿತವಾಗಿಯೂ ಹೌದು. ಹಾಗಾಗಿ 10 ಕೋಟಿ ರಕ್ಕಸ ಸೈನ್ಯವಿದೆ ನನ್ನಲ್ಲಿ. ನಿನ್ನಲ್ಲಿ ಮಹಾಬಲವಿದೆ. ಆದ್ರೆ ನನ್ನ ಆಲೋಚನೆ ಹೀಗಿದೆ, ಏನಂದ್ರೆ ನೀನು ಇಂತಹ ಪರಾಕ್ರಮಿಯಾದಂತ ನಿನಗೆ ವಿಚಾರ ಮಾಡು, ದೇಹದಲ್ಲಿ ಎಲ್ಲ ಅಂಗಾಂಗವೂ ಸರಿ ಇದ್ದು ಒಂದು ಅಂಗವೂ ತೊಂದರೆ ಆಯ್ತು ಅಂತ ಆದ್ರೆ ಆ ಮನುಷ್ಯನ ಜೀವನವೇನು? ಹೌದು ಅಲ್ವೇ? ಅಂಗಹೀನ ಅಂತ ಹೇಳಾದ್ರೆ ಅವನ ಜೀವನ ಬಹಳ ಕಷ್ಟ ಆಗ್ತದೆ, ನಾನು ಅರಿತುಕೊಂಡಿದ್ದೇನೆ. ಆದರೆ ಈ ಕಾಲಜಂಗನಲ್ಲಿ ಯಾವ ಊನತೆಯನ್ನು ಗ್ರಹಿಸಿದ್ರು ನೀವು ಅಂತ ನನಗೆ ಗೊತ್ತಾಗ್ಲಿಲ್ಲ. ಯಾಕೆ ದೇಹದಲ್ಲೇ ಊನತೆ ವಹಿಸಿದ್ರು ಅಥವಾ ನನ್ನ ಪುರದಲ್ಲಿ ಏನಾದ್ರೂ ಊನತೆಯನ್ನು ಕಂಡಿದ್ದೀರೋ ಸರಿಯಾಗಿ ವೀಕ್ಷಿಸಿ. ನನ್ನೆಲ್ಲ ಸಂಪತ್ತಿಲ್ವಾ, ಸೈನ್ಯವಿಲ್ವಾ? ಸಂಪತ್ತಿದೆ. ಭದ್ರವಾದ 7 ಕೋಟೆಯ ಭದ್ರತೆ ಇದೆ ನಮ್ಮ ಸೈನ್ಯಕ್ಕೆ. ಹಾಗಾಗಿ ವಜ್ರ ವೈಡೂರ್ಯಗಳಿದೆ, ಸಂಪತ್ತಂತೂ ರಾಶಿ ರಾಶಿ ಬಿದ್ದಿದೆ. ಏನು ಸಂಪತ್ತಿಗೆ ಕೊರತೆ ಇದೆ? ನೀನು ಯಾರು? ಕಾಲಗೆಲ್ಲೋ ಸುರ. ನಿನ್ನ ಪರಾಕ್ರಮವೇನು? 3 ಲೋಕವು ಮೆಚ್ಚಿಕೊಳ್ಳಲೇಬೇಕು. ಈಗ ನೀನು ಮಾಡುತ್ತಿರುವ ಈ ವ್ಯವಹಾರ ಏನು? ಏನಾಗಿದೆ? ಅದೇ ಯೋಚನೆ ಮಾಡು, ನೀನು ಯಾರಪ್ಪ? ಈ ರಾಜ್ಯದ ಅಧಿಕಾರಿ. ಹೌದಾ? ಹೌದು. ಹಾಗಾದ್ರೆ ರಾಜ್ಯದ ಅಧಿಕಾರಿ ಪೂರ್ಣತೆಗೊಳ್ಳುವಾಗ ಅದಕ್ಕೊಂದು ಪೂರ್ಣತೆ ಅಂತ ಪಟ್ಟ ಏರಿದ್ದೇನೆ. ಪಟ್ಟದ ಕತ್ತಿ ಕೈಯಲ್ಲಿದೆ, ಇನ್ನೇನು ಬೇಕು ನನಗೆ? ಆದ್ರೂ ಒಂದು ಉಂಟು. ಏನು? ಕೇಳ್ತೇನಕ್ಕೆ ಒಂದು ಕೊರತೆ ಇದೆ. ಏನು ಮಹಾಸ್ವಾಮಿ? ಶೂರ ನಿನ್ನಯ ಸಕಲ ಸಂಪದಕ್ಕೆ, ಶೂರ ನಿನ್ನಯ ಸಕಲ ಸಂಪದಕ್ಕೆ ವರನಾರಿಯೋರ್ವಳು ಸೇರಿಕೊಂಡರೆ ಅದಕ್ಕೆ, ವರನಾರಿಯೋರ್ವಳು ಸೇರಿಕೊಂಡರೆ ಬೇರುವುದೇನದಕ್ಕೆ. ನಿನಗೆ ಸರಿಯ ತೀರರುಂಟೆ, 3 ಲೋಕದಿ ನಿನಗೆ ಸರಿಯ ತೀರರುಂಟೆ. ಸುರನರೋರಗ ಚಾರಣರು ಕೆಂಪುರುಷ ಗಾರುಡ ಘೋರ ರಕ್ಕಸರೊಳಗೆ. ಶೂರ ನಿನ್ನಯ ಸಕಲ ಸಂಪದಕ್ಕೆ ವರನಾರಿಯೋರ್ವಳು ಸೇರಿಕೊಂಡರೆ ಬೇರೇನೇ ಅದಕ್ಕೆ. ಮಹಾಸ್ವಾಮಿ. ಓ ಕಾಲನಗಾಸೂರ, ಹೇಳಿ ಮಹಾಸ್ವಾಮಿ, ಹೇಳಿ. ನೀನು ಈ ಸಂದರ್ಭದಲ್ಲಿ ಮಹಾರಾಜನಾಗಿದ್ದೀಯ. ನನಗೆ ಮೊದಲೇ ವಿವರಣೆಯನ್ನ ಕೊಟ್ಟಿದ್ದೇನೆ. ಹೌದು. ದೇಹದಲ್ಲಿ ಒಂದು ಅಂಗವು ತೊಂದರೆ ಅಂತ ಆದ್ರೆ ದೇಹ ಅಂಗವೇ ಒಂದು ಅಂಗವಾಗಿರುತ್ತದೆ ಅಲ್ವೇ? ಹಾಗಾಗಿ ಹೆಣ್ಣು ಮಕ್ಕಳಲ್ಲಿ
ಹಾಕಿಕೊಳ್ಳುವಂತ ಒಡವೆ ವಸ್ತ್ರಗಳಲ್ಲಿ ಯಾವುದಾದರೂ ಒಂದು ಕಡಿಮೆ ಅಂತಾದ್ರೆ ಅದೆಷ್ಟು ಹೀನವಾಗಿ ಕಾಣ್ತದೆ ಅಲ್ವೇ? ಹಾಗೆ ಈಗ ನೀನು ಈ 3 ಲೋಕದ ಅಧಿಕಾರಿಯಾದಂತ ಮಹಾಪರಾಕ್ರಮಿಯಾಗಿ ಈ ರಾಜ್ಯವನ್ನ ಆಳುತ್ತಿದ್ದೀಯ. ಹೌದಯ್ಯ. ಹಾಗಾಗಿ ನೀನು ಮದುವೆ ಅಂತ ಆದ್ರೆ ವಿಷಯ ಹೌದು. ಈ 3 ಲೋಕದಲ್ಲಿ ನಿನ್ನಂತ ಪರಾಕ್ರಮಿಗಳು ಯಾರಿದ್ದಾರೆ? ಯಾರೂ ಇಲ್ಲ. ಅಷ್ಟೇ ಅಲ್ಲ, ನಿನ್ನಂತಹ ಮಹಾಸೂರರು ಯಾರೂ ಇರ್ಲಿಕ್ಕೆ ಸಾಧ್ಯವಿಲ್ಲ. ನಿನ್ನಂತ ಒಂದು ಯೋಗ್ಯತೆಯುಳ್ಳ ಮಹಾ ಪರಾಕ್ರಮಿ ಎನ್ನುವುದಾಗಿ ಪ್ರಪಂಚದ ಎಲ್ಲರೂ ಆಡಿಕೊಳ್ಳುತ್ತಾರೆ. ಶ್ರೀಮುಖದಿಂದ ಬಂದಂತಹ ಮಾತು. ನೀವು ಹೇಳುತ್ತಿರುವುದು ಹೇಗೆ? ಎಲ್ಲಾ ರತ್ನಗಳು ಇದೆ, ಒಂದು ರತ್ನ ಇಲ್ಲ, ಕನ್ಯಾ ರತ್ನ ಒಂದು ಇಲ್ಲ ಎನ್ನುವುದಾಗಿ ಹೇಳ್ತಾ ಇದೆ. ಅದೊಂದು ಸೇರಿದೆ ಅಂತ ಆದ್ರೆ ನೀನು ನಿಜವಾಗಿಯೂ ಮಹಾಪರಾಕ್ರಮಿ. ಹೌದಾ ಮಹಾಸ್ವಾಮಿ? ಸುರಮುನಿ ಎಂದ ವಾಕ್ಯವ ಕೇಳಿದೆ ಸುರಮುನಿ ಎಂದ ವಾಕ್ಯವ ಕೇಳಿ ದೈತ್ಯೇಂದ್ರ ಎರಗಿ ಸಂತೋಷದಿಂದ ದೈತ್ಯೇಂದ್ರ ಕೇಳಿ ದೈತ್ಯೇಂದ್ರ ಎರಗಿ ಸಂತೋಷದಿಂದ ಮೆರೆಯುವ ಸಕಲ ಸಂಪತ್ತಿಗೆ ಮೆರೆಯುವ ಸಕಲ ಸಂಪತ್ತಿಗೆ ನನಗೆ ಈಗ ಸರಿಯಾದ ಸತಿಯ ತೋರು ನನಗೀಗ ಸರಿಯಾದ ಸತಿಯ ತೋರು ಮೆರೆಯುವ ಸಕಲ ಸಂಪತ್ತಿಗೆ ನನಗೆ ಈಗ ಸರಿಯಾದ ಸತಿಯ ತೋರು ನನಗೀಗ ಸರಿಯಾದ ಸತಿಯ ತೋರು ಸುರಮುನಿಯಂದ ವಾಕ್ಯವ ಕೇಳಿ ದೈತ್ಯೇಂದ್ರ ಎರಗಿ ಸಂತೋಷದಿಂದ ಸ್ವಾಮಿ, ಸಂತೋಷವಾಯಿತು, ಸಂತೋಷವಾಯಿತು. ನಿಮ್ಮ ಮಾತು ನನಗೆ ಬಹಳ ಆನಂದವಾಯಿತು. ಯಾಕೆ ಕೇಳಿ, ಯಾವುದೇ ಒಬ್ಬನಲ್ಲಿ ಕೊರತೆ ಉಂಟಾದರೆ ಹೇಳಲಿಕ್ಕೆ ಅವನಿಗೆ ಸರಿಸಮನಾದನವನು ಬೇಕು, ಇಲ್ಲ ಉನ್ನತ ಮಟ್ಟದಲ್ಲಿರುವವನು ಬೇಕು. ನಮ್ಮ ರಾಜ್ಯದಲ್ಲೂ ಇದ್ದಾರೆ. ಕಾಲಜಂಗನೆ ಮಾಡಿದ್ದು ಸರಿ ಎನ್ನುವುದಾಗಿ ನನ್ನ ಹತ್ತಿರ ಹೇಳಲಿಕ್ಕೆ ಹೆದರಿಕೊಂಡಿರುವ ಅನಿಸ್ತಾ ಇದೆ. ನಾನು ಯೋಚನೆ ಮಾಡಲಿಕ್ಕೆ ಹೋಗಲಿಲ್ಲ. ಕನ್ಯಾ ರತ್ನ ಒಂದು ನನಗೆ ಬೇಕು ಎನ್ನುವುದಾಗಿ ನೀವಿವತ್ತು ಹೇಳ್ತಾ ಇದ್ದೀರಲ್ಲ, ನನಗೊಂದು ಮದುವೆಯಾಗಬೇಕು ಎನ್ನುವುದಾಗಿ ಬಹಳ ಸಂತೋಷವಾಯಿತು. ನನಗೂ ಈ ಒಂದು ಆಸೆ ಮನದಲ್ಲಿ ಈಗ ಮೊಳೆಯುತ್ತಾ ಇದೆ. ಆದರೆ ನನಗೆ ಹೆಣ್ಣು ಕೊಡಬೇಕಲ್ವಾ ಮಹಾಸ್ವಾಮಿ? ನನಗೆ ಅನುರೂಪರಾಗಿರುವಂತಹ ಹೆಣ್ಣು, ನನಗೆ ಸರಿಸಮನಾಗಿರುವಂತಹ ಹೆಣ್ಣು ಯಾರಿದ್ದಾರೆ ಮಹಾಸ್ವಾಮಿ? ಎಲ್ಲಿದ್ದಾಳೆ ಹೇಳ್ತೀರಾ? ಓ, ನಾನೇ ಹೇಳ್ಬೇಕಾ? ನೀವೇ ದಾರಿ ತೋರಿಸಬೇಕು. ಒಂದು ಕೆಲಸ ಅಲ್ಲ. ಏನು? ಯಾಕೆಂದ್ರೆ ಈ ನಾರದರು ಈಗ ಅಂದ್ರೆ ಎಲ್ಲಾ ಕಾರ್ಯವನ್ನ ಸಾಧಿಸುವುದು ಬಿಟ್ಟು ಮದುವೆ ಮಾಡ್ಲಿಕ್ಕೆ ಹೊರಟಾರ ಅಂತ ಹೇಳಿ ಒಂದು ನಿಮ್ಮ ಮುಖದಲ್ಲಿ ನನ್ನೊಂದು ಮದುವೆ ಆದ್ರೆ ಒಳ್ಳೆಯದು ಅಲ್ಲ. ಈಗ ನೀವು ವಿಚಾರ ಮಾಡಿ, ಈಗ ನಾರದ್ರು ಯಾರು ಮದುವೆ ಮಾಡಿಸ್, ಆದರೂ
ತ್ರಿಲೋಕ ಸಂಚಾರಿಗಳು ಎಲ್ಲರ ಮನೆಯ ವಿಷಯ ಗೊತ್ತಿರ್ತದೆ, ಮನೆಯ ಮಾತು, ಮನದ ಮಾತು ಎಲ್ಲವೂ ಗೊತ್ತಿರ್ತದೆ. ಎಲ್ಲರ ಮನೆ ವಿಷಯ ಗೊತ್ತಿರ್ತದೆ, ಎಲ್ಲರ ಮನೆ ಹೆಣ್ಮಕ್ಳು ಹಾಗಲ್ಲ, ಗೊತ್ತಾಗ್ತದೆ. ಹಾಗೆ ಒಂದು ಸಾರಿ ಅವರ ತಂದೆಯ ಜೊತೆ ಮಾತನಾಡಬೇಕಾದರೆ ಅವರ ವಿಷಯ ನಿಮಗೆ ಗೊತ್ತಾಗ್ತದಲ್ವಾ, ಹೆಣ್ಣು ಹೇಗೆ ಎನ್ನುವುದಾಗಿ. ಹಾಗಾಗಿ ನಿಮ್ಮ ಹತ್ತಿರವೇ ಸೂಕ್ತ, ನೀವೇ ಸೂಕ್ತವಾದ ವ್ಯಕ್ತಿ, ನೀವೇ ಸೂಚಿಸಬೇಕು ನನಗೆ ಅನರುಕ್ತಳ ಅಂತ. ನಿನಗೆ ಸರಿಸಮನಾದವಳನ್ನ, ಅನುರೂಪಳಾಗಿರುವಂತ ಅವರ ಹೆಣ್ಣನ್ನ ನೀವೇ ಸೂಚಿಸಬೇಕು. ನಾನೇ ಹೇಳ್ಬೇಕೆ? ಹೌದು. ಹಾಗಾದ್ರೆ ಕೇಳು. ಹೇಳಿ ಸ್ವಾಮಿ. ಇರಲ ಮಾತನು ಕೇಳಿ ಮುನಿರಾಯನೆಂದನು, ಎನಲ ಮಾತನು ಕೇಳಿ ಮುನಿರಾಯನೆಂದನು, ಧನುಜೇಂದ್ರ ಲಾಲಿಸಿಗ, ಧನುಜೇಂದ್ರ ಲಾಲಿಸಿಗ. ವನಿತೆ ಇರ್ಪಳು ಹೇಳಿದರೆ ಜನಗಳು ಜಾಡಿ ನಿನಗರು ಇದೆ ಎಂಬನು, ವನಿತೆ ಇರ್ಪಳು ಓರ್ವಳು ಹೇಳಿದರೆ ಜನಗಳು ಜಾಡಿ ನಿನಗರು ಇದೆ ಎಂಬರು. ತೆರಳುವೆ ಎನಗೆ ಬರಿಯ ಪವಾದವು, ತೆರಳುವೆ ನಾ ತೆರಳುವೆ ಎನಗೆ ಬರಿಯ ಪವಾದವು. ತರುಣಿಯ ಅರಸಿ ನೀನು, ತರುಣಿಯ ಅರಸಿ ನೀನು. ಎನಲ ಮಾತನು ಕೇಳಿ ಮುನಿರಾಯನೆಂದನು, ಧನುಜೇಂದ್ರ ಲಾಲಿಸಿಗ. ಹೇಳಿ ಸ್ವಾಮಿ. ನನ್ನ ಬಾಯಿಂದಲೇ ಕೇಳಬೇಕೆನ್ನುವ ಆಸೆ ನನಗೆ. ಅದೇನು ಮಾಡೋಣ ಹೇಳು. ಏನು ಸ್ವಾಮಿ? ನೀನು ಹೇಳಿದ ಹಾಗೆ ನಿನಗನುರೂಪಳಾದಂತವಳು ಒಂದು ಹುಡುಗಿ ಇದ್ದಾಳಲ್ವಾ? ಆದ್ರೆ ನಾನೇ ನಿನ್ನಲ್ಲಿ ಹುಡುಗಿ ಇಲ್ಲಿದ್ದಾಳೆ ಎನ್ನುವುದಾಗಿ ಹೇಳಿದಂತಾದ್ರೆ ಮೊದಲೇ ನಾನು ಚಾಡೇಕೋರು ಎನ್ನುವುದಾಗಿ ಹೇಳುತ್ತಾರೆ. ನಾನು ಹೇಳಿದ್ದೀನ? ನೀನು ಹೇಳಲಿಲ್ಲ. ಎಷ್ಟು ಜನ ಹೇಳ್ತಾರೆ ನಾರದರು ಕಲಹಪ್ರಿಯರು ಎನ್ನುವುದಾಗಿ. ಹಾಗಾಗಿ ನನಗೆ ಅಪವಾದ ಯಾಕಪ್ಪ? ನಿನ್ನ ಮದುವೆಯನ್ನ, ನಿನಗೆ ಬೇಕಾದಂತ ಅನುರೂಪಳಾದಂತವಳನ್ನ, ನಿನಗೆ ಯೋಗ್ಯ ಆದಂತವಳನ್ನ ನೀನೇ ಹುಡುಕಿಕೊಂಡರೆ ಯೋಗ್ಯ ಆದಿತ್ತು ಎನ್ನುವ ನನ್ನ ಅಭಿಪ್ರಾಯ. ಹಾಗಾಗಿ ನನಗೇನು ಬೇಡ, ನೀನೇ ನೋಡಿ. ನಿಲ್ಲಿ. ಒಂದು ವಿಷಯ, ನೀವು ಈಗ ಬಂದು ಮದುವೆ ಮಾಡಿ ಅಂತ ನಾನು ಹೇಳುವುದಿಲ್ಲ. ವಿಷಯ ಇಷ್ಟೇ, ನನಗೆ ಸರಿಯಾಗಿರುವಂತ ಹೆಣ್ಣು ಯಾವ ಜಾಗದಲ್ಲಿದೆ ಎನ್ನುವುದನ್ನ ಸೂಕ್ಷ್ಮವಾಗಿ ತಿಳಿಸಿದರೆ ಸಾಕು. ಮುಂದಿನ ಕಾರ್ಯವನ್ನ ನಾನು ಮಾಡ್ತೇನೆ. ಅಪರಾಧ ಬರ್ಲಿಕ್ಕಿಲ್ವಾ? ಬರದ ಹಾಗೆ ನಾನು ನೋಡಿಕೊಳ್ತೇನೆ. ಯಾವುದೇ ಅಪರಾಧ ಬರದ ಹಾಗೆ ಖಂಡಿತವಾಗಿಯೂ ನೋಡ್ಕೊಳ್ಳೋದು. ಹೌದು. ಹಾಗಾದ್ರೆ ನಾನು ನಿನಗೆ ತಿಳಿಸಬೇಕು. ಹೌದು, ಆ ಹೆಣ್ಣು ಎಲ್ಲಿದ್ದಾಳೆ, ನಾನು ಏನು ಮಾಡಬೇಕು ಎನ್ನುವುದನ್ನ ನೀವೇ ಹೇಳಬೇಕು. ಓಹೋ, ಒರೆಬೇಕೆ ಗಂಧರ್ವಪತಿ ಸುಲೋಚನನು, ಒರೆಬೇಕೆ ಗಂಧರ್ವಪತಿ ಸುಲೋಚನನ, ತರಳೆ ವಿದ್ಯುನ್ಮತಿಯು ಯೌವನದ ರೂಪಿನೊಳು, ತರಳೆ ವಿದ್ಯುನ್ಮತಿಯು ಯೌವನದ ರೂಪಿನೊಳು, ಗಿರಿಜರ ಮೇವಾಣಿಯರ ಮಿಗಿಲೆನಿಪ ಚೆಲ್ವಿಕೆಯೊಳಿರೆ, ಜಯಂತನು ಮೋಗದೆ ಗಿರಿಜರ ಮೇವಾಣಿಯರ ಚೆಲ್ವಿಕೆಯೊಳಿರೆ, ಜಯಂತನು ಮೋಗದಿ ವರಿಸಲ ತರಳೆಯನು ಪೋಗಿಪಿತನು ಕೇಯಲೆ, ವರಸುಲೋಚನ ಕತಿಯ ಗುಣದಾಗ ಸಂಗರವ ವಿರಚಿಸುತ್ತ ದುರಭಜನ ಸೆರೆಯೊಳಿಡೆಯ ಕ್ಷಣದಿ,
ನಿಂದ್ರಗೆ ಒರೆಬೇಕೆ ಗಂಧರ್ವಪತಿ ಸುಲೋಚನನ ಆ ಮಹಾಸ್ವಾಮಿ, ಓ ಕಾಲಜಂಗ, ಹೇಳಿ ಮಹಾಸ್ವಾಮಿ. ನೀನು ಇಷ್ಟೊಂದು ಅತ್ಯಾಯವಾಗಿ ಮಾಡುತ್ತಿದ್ದೀಯ ನನ್ನಲ್ಲಿ. ಹ, ಓ ಸ್ವಾಮಿ, ಹ, ನೀವು ತ್ರೈಲೋಕ ಜ್ಞಾನಿಗಳು. ಹ. ಯಾವ ಕಡೆಯಲ್ಲಿ ಏನು ಕಾರ್ಯ ನಡೆಯುತ್ತದೆ, ಯಾವ ಕಾರ್ಯವನ್ನ ಮಾಡಬೇಕು ಎನ್ನುವುದಾಗಿ ಹ. ನೀವು ತಿಳಿದವರಿದ್ದೀರಿ. ಖಂಡಿತವಾಗಿಯೂ ಹೌದು. ಹಾಗಾದ್ರೆ ಈ ನನಗೆ ಯೋಗ್ಯವಾದಂತವಳನ್ನ ಹುಡುಕೋದಕ್ಕೆ ನೀವೇ ಸಾಧ್ಯರು. ನೀವೇ ಧಾರಿಸಬೇಕು. ಹೌದು ಹೌದು. ಹಾಗಾದ್ರೆ ಹ, ನಿನಗೆ ಯೋಗ್ಯ ಆದಂತವಳನ್ನ ನಾನು ಹೇಳುತ್ತೇನೆ. ಹ. ಅದು ಯಾರಂದ್ರೆ ಗಂಧರ್ವ ಲೋಕದ ಅಧಿಪತಿಯಾಗಿರುವಂತ ಸುಲೋಚನ ಮಗಳು, ಅಮರಾವತಿಯಲ್ಲಿರುವವನು. ಹಾ ಹ. ವಿದ್ಯುನ್ಮತಿ ಎನ್ನುವುದಾಗಿ. ಓಹೋ ಹೋ ಹೋ. ಹ. ಅವಳ ರೂಪ ಹೇಗೆ? ಹೇಗೆ? ಪಾರ್ವತಿ ಹಾಗೂ ಲಕ್ಷ್ಮಿ, ಓ, ಅಷ್ಟೇ ಅಲ್ಲದೆ ಶಾರದೆ ಎಂದರು ಬಿಗಿಲಾಗಿ ಹ, ಹ, ಹ. ಅವಳ ರೂಪವತಿ ಇದ್ದಾಳೆ. ಹ, ಹಾಗಾಗಿ ಹ. ಅವಳನ್ನ ನೋಡಿದಂತಹ ಇಂದ್ರನ ಮಗನಾಗಿರುವಂತಹ ಜಯಂತನು, ದೊಡ್ಡವರು ತಲೆ ಹಾಕಿದ್ದಾರ ಇದು? ಹೌದು, ಓಹೋ ಹೋ ಹೋ. ನಾನು ಮದುವೆಯಾಗಬೇಕು ಹ, ಎನ್ನುವುದಾಗಿ ಆಸೆ ಪಟ್ಟ. ಓಹೋ. ಮದುವೆ ಆದಿನ ಮತ್ತೆ ಆಗ್ಲಿಲ್ಲ. ಹ, ಮುಂದೆ ಏನಾಯ್ತು ಮಾ? ಹೇಳ್ತೇನೆ, ಹೇಳುವವರೆಗೆ ನೀನು ಸ್ವಲ್ಪ ಶಾಂತತೆಯನ್ನು ನಿಲ್ಲು. ವ್ಯವಧಾನ ಇಲ್ಲ ಮಹಾಸ್ವಾಮಿ, ಹೆಣ್ಣು ಹೇಳಾಗಿದೆಯಲ್ಲ. ಹೌದೌದು. ಹ, ಆತನು ಹ, ಮನಗಂಡಂತ ಆತನು ಹ, ಅವಳಲ್ಲಿ ವಿವಾಹ ಆಗುವುದಕ್ಕೆ ಪ್ರಶ್ನಿಸಿದ. ಹ. ಒಪ್ಪುದ್ಲ? ಅವಳು ಏನಂದಳು? ಹ, ಬಾಲ್ಯದಲ್ಲಿ ಇದ್ದಂತ ನಾನು ಹಾಗೆ ಹ. ಯೌವನಾಸ್ತಿಯಲ್ಲಿ ಇದ್ದರೂ ಸಹ ಹ, ಹ, ಹ. ತಂದೆಯ ಅಧೀನದಲ್ಲಿದ್ದೇನೆ. ಹ. ತಂದೆ ಒಪ್ಪಿದರೆ ನನ್ನ ಮದುವೆ ಆಗ್ತೇನೆ ಎನ್ನುವುದಾಗಿ ಹೇಳಿದಳು. ಅಪ್ಪ ಹುಟ್ಟಿದ ಮಗಳು ಅವಳು. ಹೌದು. ಹ, ಹಾಗಾದ್ರೆ ಏನು ಮಾಡಬೇಕು? ಹ. ನನ್ನ ತಂದೆಯನ್ನೇ ಕೇಳು, ಹ. ತಂದೆ ಕೊಟ್ಟು ಮದುವೆ ಆಗ್ತೇನೆ ಎನ್ನುವುದಾಗಿ. ಸಹಜ ಮಾತು. ಹಾಗಾಗಿ ಹ. ನೇರವಾಗಿ ಜಯಂತನು ಹ, ಅವಳ ಮೋಹಗೊಂಡು ಹ, ಸುರೋಚನಲ್ಲಿ ಕೇಳಿದ. ಹ. ಆತ ಸುರೋಚನ ಏನು ಮಾಡಿದ? ಒಪ್ಪುದನ? ಒಪ್ಪಲಿಲ್ಲ. ಒಪ್ಪಲಿಲ್ವಾ? ಕೇವಲ ಹುಡುಗಾಟದ ಮಾತಲ್ಲ, ಹ, ಮದುವೆ ಎಂದರೆ ಜೀವನದಲ್ಲಿ ಒಂದು ಸಲ ಆಗುವುದು. ಹ. ಹಾಗಾಗಿ ನಿನ್ನ ತಂದೆ ಬಂದು ಕೇಳಿದರೆ ಹ. ನೋಡೋಣ, ನಿರ್ಧಾರವಾಗಿ ಕೊಡ್ತೇನೆ ಎನ್ನುವುದಾಗಿ ಹೇಳಲಿಲ್ಲ. ಓಹೋ. ನಿನ್ನ ತಂದೆ ಬಂದು ಕೇಳಿದರೆ ಹ. ನೋಡೋಣ ಎನ್ನುವುದಾಗಿ ಪ್ರಶ್ನಿಸಿದ. ಹ. ಆಗ ಜಯಂತನು ಮೂರು ಲೋಕಕ್ಕೆ ಅಧಿಕಾರಿಯಾಗಿರುವಂತಹ ನನ್ನ ತಂದೆ ಹ. ದೇವೇಂದ್ರ, ಓ. ಆತನ ಮಗನಾಗಿರುವಂತಹ ನಾನು, ನನಗೆ ನಿನ್ನ ಮಗಳನ್ನ ಕೊಡುವುದಕ್ಕೆ ಯಾವ ಆಕ್ಷೇಪ ಹ. ಎನ್ನುವುದಾಗಿ ಅಹಂಕಾರದಿಂದ ಆತನಲ್ಲಿ ಯುದ್ಧಕ್ಕೆ ಹೋದ. ದೊಡ್ಡತನವನ್ನು ಪ್ರದರ್ಶಿಸಿ. ಆ, ಹ. ಆಗ ಹ್ಮ್. ಆತನನ್ನ ಯುದ್ಧದಲ್ಲಿ ಸುಲೋಚನ ಏನು ಮಾಡಿದ? ಏನು? ಸೋಲಿಸಿ ಸೆರೆಯಲ್ಲಿಟ್ಟ. ಒಂದು ಕೆಲಸ ಸರಿ ಮಾಡಿದ್ದಾನ. ಹೌದು. ಇನ್ನು ಆಕೆಯ ತಂಟೆಗೆ ಬರ. ಆತನನ್ನು ಕೊಲ್ಲಲಿಲ್ಲ, ಹ, ಹ. ಸೆರೆಯಲ್ಲಿಟ್ಟಿದ್ದಾನೆ. ಓಹೋ. ಹಾ, ಹಾಗಾಗಿ ಹ. ಆ ಸುದ್ದಿಯನ್ನ ಇಂದ್ರನು ಕೇಳಿದ. ಹ. ಇಂದ್ರನಿಗೆ ಗೊತ್ತಾಯ್ತು. ಹ. ಹ, ಹೇಗೆ ನೀವು ನಿಮ್ಮಂತವರೇ ಹೋಗಿ ಹೇಳ್ತಾರೆ, ಯಾರೋ ಹೇಳಿದ್ರು. ಯಾರೋ ಹೇಳಿದ್ದಾರೆ. ಹ. ಅವ್ರಿಗೆ ಅದೇ ಕೆಲಸ ಅಂತ ಅನ್ಸು. ಹ. ಹಾಗಾಗಿ ಹ. ಇಂದ್ರನು ನೇರವಾಗಿ ಈಗ ಹ. ಸುಲೋಚನಲ್ಲಿ ಹೋಗಿದ್ದಾನೆ ಯುದ್ಧಕ್ಕೆ. ಹ. ಮಗನನ್ನ ಬಿಡಿಸಿಕೊಂಡು. ಹ. ಯುದ್ಧ ನಡೆಯುತ್ತಾ ಇದೆ. ಹ. ಹಾಗಾಗಿ ಆ ಯುದ್ಧ ನಡೆಯುವಂತ ಸಂದರ್ಭದಲ್ಲಿ ಓ, ನಾನೇನ್ ಮಾಡ್ಬೇಕು ಮಹಾಸ್ವಾಮಿ? ಅಲ್ಲಿ ಇದ್ದಾಳೆ ಒಬ್ಬಳೇ, ಅರಮನೆಯಲ್ಲಿ ಅರಮನೆಯಲ್ಲಿದ್ದಾಳೆ. ಒಬ್ಬಳೇ ಇದ್ದಾಳೆ. ಹ, ಹ, ಹ. ಹಾಗಾಗಿ ಈ ಸಂದರ್ಭದಲ್ಲಿ ಕಾರ್ಯ ಸಾಧಿಸಬಹುದು ಎನ್ನುವುದಾಗಿ ನೀವ್ ಹೇಳುವುದು ಹ. ಒಬ್ಬಳೇ ಇದ್ದಾಳೆ, ಹ. ನೀನ್ ಹೋಗು, ಹ. ಎತ್ತಾಕೊಂಡು ಬರ್ಬೇಕು ಅಂತ ಹೇಳ್ತಾ ಇದ್ದೀರಲ್ವಾ ಮಹಾಸ್ವಾಮಿ? ಎಂತಹ ಮಾತು! ಕೇಳುತ್ತ ಕಳಪತಿಯರಗೆ ನಾನು ಹೇಳಿದಂತ ಹೇಳ್ಬೇಡ ಮತ್ತೆ. ಕೇಳುತ್ತ ಕಳಪತಿ ಮುನಿಯಡಿಯರಗೆ ನುತಿಸುತ್ತಗಳು ಈ ಮುನಿಪನು ಬಹಳ ಸಂತೋಷವಾಯಿತು, ಬಹಳ ಸಂತೋಷವಾಯಿತು. ನಾರದರು ಬಂದರೆ ಅಂದ್ರೆ ಏನಾದರೂ ತಂದರು ಎನ್ನುವುದೇ ಸೂಕ್ತ. ನನಗೆ ನನ್ನ ಪಾಲಿಗೆ ಒಳ್ಳೆಯ ಸುದ್ದಿಯನ್ನೇ ತಂದಿರಿ. ಹಾಗಾಗಿ ಕಲಾವಿದನಲ್ಲ. ಕಲಾದಿನದಲ್ಲ, ನನ್ನ ಪಾಲಿಗೆ ಒಳ್ಳೆಯ ಸುದ್ದಿ.
ನಾನಿನ್ನು ಬರ್ತೇನೆ. ಮುಂದಿನ ಕಥೆಯನ್ನು ನಾನು ನೋಡ್ಕೊಳ್ತೇನೆ. ಹಾಗಾಗಿ ಅಲ್ಲಿ ಯುದ್ಧ ನಡೀತಾ ಇದೆ, ನೆನಪಿರ್ಲಿ. ನಾನು ಅದನ್ನು ಸರಿಯಾಗಿ ನೀವೇ ನೆರವೇರಿಸೋಣ. ನಾನಿನ್ನು ಬರ್ತೇನೆ. ವಿಷಯವನ್ನು ಅರ್ತಿದ್ದೇನೆ. ತಡ ಮಾಡುವುದು ಸರಿಯಲ್ಲ. ಹೇಗೆಂದ್ರು ನಮ್ದು ಇಂದ್ರಜಾಲ ಮಹೇಂದ್ರಜಾಲ ಎಲ್ಲವನ್ನೂ ಕಲಿತವನಿದ್ದೇನೆ. ನೇರವಾಗಿ ಆ ಉತ್ತರ ಅಮರಾವತಿಯ ಕಡೆಗೆ ನನ್ನ ಪ್ರಯಾಣ. ಹೋಗ್ತೇನಂತೆ. ನಿಶಾಚರ ಮಾಯಕದಿಂದ ತ್ವರಿತದಿ ಸುರಪುರಕ್ಕೆ ತ್ವರಿತದಿ ಸುರಪುರಕ್ಕೆ ತೆರಳಿದ ನೋರಿದು ತಿಳಿಯದ ತೆರದಲ್ಲಿ ತರುಣಿಯ ಮೋಗದಲ್ಲಿ ನಮಗೇನು ಇಂದ್ರಜಾಲ ಮಹೇಂದ್ರಜಾಲ ಗೊತ್ತಿಲ್ಲವೋ? ಮಾಯಕವನ್ನು ಸೃಷ್ಟಿಸಿ ನೇರವಾಗಿ ಅಮರಾವತಿಗೆ ಬಂದಿದ್ದೇನೆ. ಸುಲೋಚನನ ಅರಮನೆ ಇತ್ತ ಅತ್ತ ಸುತ್ತಮುತ್ತ ಎತ್ತ ನೋಡಿದರು ವಜ್ರ ವೈಡೂರ್ಯಗಳಿಂದ ಅವನ ಅರಮನೆ ಶೋಭಿಸುತ್ತಾ ಇದೆ. ಎಲ್ಲೂ ನೋಡಿದ್ರು ವಿದ್ಯುನ್ಮತಿ ಕಾಣುತ್ತಾ ಇಲ್ಲ. ಎಲ್ಲಿರಬಹುದು? ಆಕೆಯ ಶಯನಾಗಾರದತ್ತ ತರುತ್ತೇನಂತೆ. ಉದಯಗಿರಿಗೈತರ್ಪ ವರಶುದ್ಧ ಪೂರ್ಣಿಮೆಯೊಳು ಉದಯಗಿರಿಗೈತರ್ಪ ಹರಿಣಾಂಗನಂತೆ ರಂಗಿಸುವ ತರುಣಿಯ ಮುಖವೋ ಹರಿಣಾಂಕನಂತೆ ರಂಗಿಸುವ ತರುಣಿ ಮುಖವ ಪರಿಕಿಸುತ್ತ ಕರ್ಪೂರ ವರ್ಷ ಶರದಿಯೊಳಗ ಕೊರಳತೆ ಕರ್ಪೂರ ಹರ್ಷ ಶರದಿಯೊಳಗ ಬೀರುತ್ತೇನುತ್ತ ಈಕ್ಷಿಸಿ ವರಶುದ್ಧ ಪೂರ್ಣಿಮೆಯೊಳುದಯಗಿರಿಗೈತರ್ಪ ಹರಿಣಾಂಕನಂತೆ ರಂಜಿಪ ತರುಣಿ ಮುಖವೋ ಆ ಆ ಆ ಆ ಅವಳ ಮುಖವನ್ನು ನೋಡಬೇಕು. ನಾರದರು ಹೇಳಿದರು ಅತಿ ಸುಂದರಿ ಎನ್ನುವುದಾಗಿ. ಗಂಧರ್ವ ಕನ್ಯೆಯನ್ನು ನೋಡುತ್ತಿರುವುದು ನಾನು ಇದು ಮೊದಲಲ್ಲವ. ಹಾಗಾಗಿ ಇಷ್ಟು ಸೌಂದರ್ಯದ ಹೆಣ್ಣನ್ನ ನಾನು ಎಂದೂ ನೋಡಿಲ್ಲ. ನನ್ನ ಜೀವನ ಸಾರ್ಥಕವಾಯಿತು. ಅವಳ ಮುಖವನ್ನೊಮ್ಮೆ ನೋಡಿ. ಚಂದ್ರದ ಮುಖದ ಕಾಂತಿಯಂತೆ ಶೋಭಿಸುತ್ತಾ ಇದ್ದಾಳೆ. ಅವಳ ಕಣ್ಣು ಹರಿಣದ ಕಣ್ಣಿನಂತೆ ಶೋಭಿಸುತ್ತಾ ಇದೆ. ತಡ ಮಾಡುವುದೋ? ಯುದ್ಧ ನಡೀತಾ ಇದೆ ದೇವೇಂದ್ರನಿಗೂ ಹಾಗೂ ಸುಲೋಚನನಿಗೂ. ಇಲ್ಲಿ ಇವಳು ಶಯನಾಗಾರದಲ್ಲಿ ಸುಖನಿದ್ರೆಯಲ್ಲಿದ್ದಾಳೆ. ಇವಳನ್ನು ನಾನು ಮದುವೆಯಾಗಲೇಬೇಕು. ನನಗೆ ಗೊತ್ತಿರುವಂತಹ ಮಾಯಕವನ್ನ ಸೃಷ್ಟಿಸ್ತೇನಂತೆ. ಇವಳನ್ನ ಎತ್ತುಕೊಂಡು ನೇರವಾಗಿ ನನ್ನ ಅರಮನೆಗೆ ಹೋಗ್ತೇನಂತೆ. ಮುಸುಕಿ ಪರ್ಯಂಕವನಿತ್ತ ತನ್ನಯ ಶಿರದಿ ಗಗನ ಮಾತನಿ ವೈಗಮನದ ವೇಗದೋ
ಶಯನಾಗಾರದಲ್ಲಿ ಜೊತೆಯ ಈ ಗುಹೆಯಲ್ಲಿ ಕಾಣುತ್ತಿರುವಂತಹ ಶಯನಾಗಾರದಲ್ಲಿ ಅವಳನ್ನು ಬಂಧಿಸಿಟ್ಟಿದ್ದೇನೆ. ಯಾರು ಬರದ ರೀತಿಯಲ್ಲಿ ಕಾವಲಿಟ್ಟಿದ್ದೇನೆ. ಹಾಗಾಗಿ ಮುಂದೆ ಏನು ನಡೀತದೆ ಎನ್ನುವುದನ್ನು ನನ್ನ ಗುರುಗಳ ಮುಖೇನವಾಗಿ ತಿಳಿದು ವ್ಯವಹಾರವನ್ನು ನೋಡಿಕೊಳ್ಳೋಣವಂತೆ. ಅಹಂಕಾರದಿಂದ ಯುದ್ಧಕ್ಕೆ ನಿಂತಿದೆ ಎಂದಾದ್ಮೇಲೆ ಮಾತನಾಡುವ ಪ್ರಯೋಜನವೇ ಇಲ್ಲ. ನಮ್ಮ ಯುದ್ಧ ಮುಗಿಲಿಲ್ಲ, ನಡೆಯುತ್ತಾ ಇರಬೇಕು. ತರಲಿ ನಾರದ ಮುನಿಪದೇ ತಂದು ಏನಿದು ಸಮರದ ಪರಿಯೋ ಏನಿದು ಸಮರದ ಪರಿಯೋ ಸಾನುರಾಗದಿ ಬೇಡಿ ನಡೆದ ಸಂಗತಿಯೋ ಸಾನುರಾಗದಿ ಬೇಡಿ ನಡೆದ ಸಂಗತಿಯೋ ಸುರರು ಕೇಚರರೆಲ್ಲ ಎರಕವಾಗಿರದೆ ಸುರರು ಕೇಚರರೆಲ್ಲ ಎರಕವಾಗಿರದೆ ಪರಮ ಕ್ರೋಧವ ತಾಳಿ ತುರವಗೈಯೋದೆ ಪರಮ ಕ್ರೋಧವ ತಾಳಿ ತುರವಗೈಯೋದೆ ಏನಿದು ಸಮರದ ಪರಿಯು ಸಾನುರಾಗದಿ ಬೇಲಿ ನಡೆದ ಸಂಗತಿಯು ಏನಿದು 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 ಓ ದೇವೇಂದ್ರ, ಓ ಮುನಿವರ್ಯ, ಹಾಗೂ ಸುಲೋಚನ, ಏನಿದು ನಿಮ್ಮಲ್ಲಿ ಇಂತಹ ಯುದ್ಧ ನಡೆಯುವುದಕ್ಕೆ ಕಾರಣವೇನು? ಯಾಕಂದ್ರೆ ಸುರರು ಹಾಗೂ ಗಂಧರ್ವರು ಇದ್ದದ್ದು ಹೇಗೆ ಎರಡು ಜೀವ ಒಂದು ದೇಹದ ಹಾಗೆ ಬೆರೆತವರು ನೀವಲ್ಲಿವೆ. ಹಾಗಾದ್ರೆ ಇಂತಹ ವಿವಾದ ನಿಮ್ಮಲ್ಲಿ ಯಾಕೆ ಬಂತು? ಯಾವ ಕಾರಣಕ್ಕಾಗಿ ಈ ರೀತಿ ಕ್ರೋಧಗೊಂಡು ಯುದ್ಧವನ್ನ ಮಾಡುತ್ತೀರಿ ಎನ್ನುವುದನ್ನು ನನ್ನಲ್ಲಿ ಹೇಳಬಹುದಲ್ಲ? ಯಾಕೆ ಹೀಗೆ ಯುದ್ಧ ಮಾಡುತ್ತಿದ್ದೀರಿ? ಏನು? ದೇವೇಂದ್ರನ ಮಗನಾದಂತಹ ಜಯಂತನು ಮೊನ್ನೆ ನಡೆದಂತಹ ವಸಂತೋತ್ಸವದಲ್ಲಿ ನನ್ನ ಮಗಳನ್ನ ನೋಡಿ ಇಷ್ಟಪಟ್ಟಿದ್ದಾನೆ. ಇಷ್ಟಪಟ್ಟ ರಾಯಪ್ರಭುದರು ಇಷ್ಟಪಡುವುದು ಸರಿ, ಇಷ್ಟಪಡುವುದು ಸಹಜವಾದ ಆದರೆ ಬರೀ ಇಷ್ಟಪಟ್ಟದ್ದನ್ನ ತನ್ನ ತಂದೆಯಲ್ಲಿ ಹೋಗಿ ಹೇಳಬಹುದಿತ್ತು. ಅದನ್ನು ಒಪ್ಪಿಕೊಳ್ಳುವ ಮಾತು. ಜೊತೆಗೆ ಅಲ್ಲಿರುವಂತಹ ಗುರು ಹಿರಿಯರಲ್ಲಿ ಆದರೂ ಹೇಳಬಹುದಿತ್ತು. ಸರಿಯಾದ ಮಾತು. ಅದನ್ನ ಬಿಟ್ಟು ನೇರವಾಗಿ ನನ್ನಲ್ಲಿಗೆ ಬಂದು ಕೇಳಿದ್ದಾನೆ. ಬರೀ ಕೇಳಿದ್ದರೆ ನಡೆಯುತ್ತಾ ಇತ್ತೇನು? ಆದರೆ ದುರಹಂಕಾರದ ಮಾತುಗಳನ್ನಾಡಿ ನಾನು ಸುರಪತಿಯ ಮಗನೆಂಬ ಅಹಂಕಾರದಿಂದ ವರ್ತಿಸಿದ. ಹಾಗಾಗಿ ಅವನ ಅಹಂಕಾರವನ್ನ ಮುರಿಯಬೇಕು ಎಂಬಂತಹ ಕಾರಣಕ್ಕಾಗಿ ಅವನನ್ನ ನೇರವಾಗಿ ಅವನ ಕೈ ಕಟ್ಟಿ ಕಾರಾಗೃಹಕ್ಕೆ ಅಟ್ಟಿದ್ದೇನೆ. ಅವನನ್ನ ಬಿಡಿಸಲು ದೇವೇಂದ್ರ ಬಂದಿದ್ದಾನೆ. ಹಾಗಾಗಿ ಅವನೊಂದಿಗೆ ಯುದ್ಧ ಮಾಡಬೇಕಂತ ನಿಲ್ಲು. ಕೇವಲ ಯುದ್ಧವೇ ಸರಿ ಅನ್ನುವುದಾಗಿ ನೀವು ಭಾವಿಸಿಕೊಂಡಿದ್ದೀರಿ. ಯುದ್ಧವೇ ಸರಿಯಾದ ಮಾರ್ಗ. ಯುದ್ಧ ಮಾರ್ಗ ಅಲ್ಲ, ಯುದ್ಧಕ್ಕೂ ಸೂಕ್ತವಾದಂತ ಮಾರ್ಗವೂ ಇದೆ. ಏನಿದೆ? ನೀವು ಯುದ್ಧ ಮಾಡುವ ಪೂರ್ವದಲ್ಲಿ ಯೋಚನೆ ಮಾಡಬೇಕಿತ್ತು. ಏನೇನು ಯೋಚನೆ ಮಾಡಬೇಕಿತ್ತು? ಗಂಧರ್ವ ದೇವೇಂದ್ರನು ಕೇಳಬಹುದಿತ್ತು. ನನ್ನ ಮಗನಾಗಿರುವಂತಹ ಜಯಂತನು
ನಿನ್ನ ಮಗಳನ್ನ ಒಪ್ಪಿದ್ದಾನೆ. ಹಾ. ಮದುವೆ ಮಾಡಿಕೊಳ್ಳುವುದಕ್ಕೆ ನಿನ್ನ ಮನಸ್ಸಿದೆಯೇ ಎಂದು ಕೇಳಬಹುದಿತ್ತು. ಆತನು ಕೇಳಿದ್ದಾನೋ ಇಲ್ಲ ನನಗೆ ಗೊತ್ತಿಲ್ಲ. ಅವನು ಕೇಳಲೇ ಇಲ್ಲ. ಹಾ. ನೇರವಾಗಿ ಮಗನನ್ನ ಬಿಡಿಸುವುದಕ್ಕೆ ಬಂದಿದ್ದೇನೆ ಎಂಬುದಾಗಿ ಅಹಂಕಾರದ ಮಾತನ್ನಾಡಿದ. ಅವನು ಮೂರು ಲೋಕದ ಅಧಿಕಾರಿ ಎನ್ನುವ ಭಾವನೆಯಿಂದ ಹಾ. ಆ ರೀತಿ ವರ್ತಿಸಿದಾನೋ ಏನು. ಹಾ. ಆದ್ರೆ ಈಗ ನೀವು ಯುದ್ಧ ಮಾಡುವುದು ಜಯಂತನನ್ನ ನೀನು ಸೆರೆಯಲ್ಲಿಟ್ಟಿದೆ ಎನ್ನುವುದಕ್ಕಾಗಿ. ಹೌದು. ನೀನು ಯುದ್ಧ ಮಾಡುವುದು ನನ್ನ ಮಗಳನ್ನ ಮದುವೆಯಾಗುವುದಕ್ಕೆ ಮುಂದಾಗಿದ್ದಾನೆ ಎನ್ನುವುದಕ್ಕಾಗಿ. ಹೌದು, ಸರಿಯಾದಂತಹ ವಿಷಯ. ಹೌದು. ಹಾ. ಹಾಗಾದ್ರೆ ನೀವು ಈಗ ನಡೆಯುವಂತ ಯುದ್ಧದಲ್ಲಿ ಏನಾಗಿದೆ ಅನ್ನೋದನ್ನು ಆದ್ರೂ ಯೋಚನೆ ಮಾಡಿದ್ರೆ ನಾವು ಏನಾಗಿದೆ ಏನೋ ಗೊತ್ತಿಲ್ಲ. ಹಾ. ಸುರ ಮುನಿಪನ ಸುನಗುತ ಪೇದನೆಲೆ ಏನಾಗಿದೆ? ಸುರ ಮುನಿಪನ ಸುನಗುತ ಪೇದನೆಲೆ ಗಜರಪತಿ ಪುರುಷರೊಳಗತಿ ಸುಂದರಾಕೃತಿಯೊಳಿಗರು ಕೇಳು. ಹೌದೇ? ಸ್ಮರ ವಸಂತ ಜಯಂತ ನಳಕೂಬರರು ಜಗದಿ ಸರಿಯುಂಡೆ ಬೇಳವರಿಗೆ ಸುರನರೊಳಗೆ ಶ್ರೇಷ್ಠರೆಂಬರು ಸರ್ವರ ರೀತಿಗರು ಬರಿದೆ ನೀ ಸುರಪ ಜನ ಜರೆಯದಿರೋ ಸುರಮುನಿಪ ನಸುನಗುತ ಪೇದ ಆ ಓ ಗಂಧರ್ವೀಶ, ಮುನಿವರ್ಯ. ನೀನು ಹೇಳಿದ ಹಾಗೆ ಹಾ. ನನ್ನ ಮಗಳನ್ನ ಮದುವೆಯಾಗುವುದಕ್ಕಾಗಿ ಬಂದಿದ್ದಾನೆ. ನೇರವಾಗಿ ಆತನೇ ಬಂದ. ಹಾ. ನಾನು ಮದುವೆ ಮಾಡಿಕೊಡುವುದಕ್ಕೆ ಒಪ್ಪಲಿಲ್ಲ. ಒಪ್ಪದಿಲ್ಲ. ಜೊತೆಗೆ ಒಪ್ಪಿಕೊಳ್ಳೋಣ. ಅಹಂಕಾರದ ಮಾತುಗಳನ್ನಾಡಿ. ಹಾ, ಆದ್ರೆ ಏನು ಮಾಡೋಣ ಹೇಳು. ಏನು ಮಾಡೋಣ? ನೀನು ಹೇಳಿದ ಹಾಗೆ ಈ ಮೂರು ಲೋಕದಲ್ಲಿ ವಸಂತ ಜಯಂತನ ಹಾಗೆ ಹಾ. ಜಯಂತನ ಮಿಗಿಲು ರೂಪವಂತವರು ಯಾರಿದ್ದಾರೆ? ಯಾರಿದ್ದಾರೆ? ಯಾರೂ ಇಲ್ಲ. ಆತನ್ನ ಮೀರಿಸುವಂತವರು ಯಾರೂ ಇಲ್ಲ. ಆದರೆ ಸಂಸ್ಕಾರ ಬೇಕಲ್ಲ ಸ್ವಾಮಿ. ಆದ್ರೂ ನೀನು ಕೇವಲ ನಿನ್ನ ನನಗೆ ರೂಪವತಿಯಾದಂತ ಮಗಳಿದ್ದಾಳೆ ಎನ್ನುವ ಕಾರಣಕ್ಕಾಗಿ ಈ ದೇವೇಂದ್ರನನ್ನು ಹಾಗೂ ದೇವೇಂದ್ರ ಮಗನಾಗಿರುವಂತಹ ಜಯಂತನನ್ನು ಜರೆಯುವುದು ಸರಿಯಲ್ಲ. ಆಲೋಚನೆ ಮಾಡುವುದು. ನೀವು ಪೂರ್ವದಲ್ಲಿಯೇ ಗಂಧರ್ವರು ಹಾಗೂ ಸುರರೆಂದರೆ ಒಂದು ಹೊಂದಾಣಿಕೆಯಾಗಿ ಇದ್ದವರಲ್ಲವೇ? ಹಾಗೆ ಮುಂದೂ ಅದೇ ರೀತಿಯಾಗಿ ಹೊಂದಾಣಿಕೆಯಿಂದ ನಡೆದಂತಾದ್ರೆ ನಿಮಗೆ ಇಬ್ಬರಿಗೂ ಒಳ್ಳೆಯದಲ್ಲವೇ? ಯೋಚನೆ ಮಾಡು. ಯೋಚನೆ ಮಾಡುವುದಕ್ಕೆ ಏನೂ ಇಲ್ಲ ಸ್ವಾಮಿ. ಹ ಅವನ ಅಹಂಕಾರದವನ್ನ ಮುರಿಯಬೇಕು ಎನ್ನುವಂತ ಉದ್ದೇಶವೇ ನನ್ನದು. ಹಾಗಾಗಿ ಹಾ. ಅವನೊಂದಿಗೆ ಯುದ್ಧಕ್ಕೆ ನಿಂತಿದ್ದೇನೆ. ಓಹೋ ಅವನನ್ನ ಕಾರಾಗೃಹಕ್ಕೂ ಸಹ ತಳ್ಳಲು ಸಿದ್ಧ. ಓಹೋ, ಇಲ್ಲಿಯವರೆಗೆ ನೀನು ಮುಂದುವರಿದಂತಾದ್ರೆ ಆದ ಘಟನೆಯ ನಿನಗೆ ಗೊತ್ತಿಲ್ಲ. ಏನಾಯ್ತು ಮುನಿವರ್ಯ? ಏನಾಗಿದೆ ಏನಾಗಿದೆ ಎನ್ನುವುದನ್ನ ಸ್ಪಷ್ಟವಾಗಿ ತಿಳಿಸಬೇಕು. ಹೌದು, ನೀವು ಯುದ್ಧವನ್ನ ಮಾಡುತ್ತಿದ್ದೀರಿ. ನಿನಗೆ ನನ್ನ ಮಗಳು ರೂಪವತಿ ಎನ್ನುವುದಾಗಿ ನೀನು ಭಾವಿಸಿಕೊಂಡಿದ್ದೀಯ. ಲೋಕ ಸುಂದರಿ. ಕೇಳು ಕೇಚರ ಪಾಲ ಮನವಿಟ್ಟು ಕೇಳು ಕೇಚರ ಪಾಲ ಮನವಿಟ್ಟು ನಡೆದಿರ್ಪ ಕಥೆಯನು ಬೇಳಬಾರದ ಸ್ಥಿತಿಯು ಬಲುಗುಟ್ಟು ನಡೆದಿರ್ಪ ಕಥೆಯನು ಬೇಳಬಾರದ ಸ್ಥಿತಿಯು ಬಲುಗುಟ್ಟು 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 ಮೂಲಕಾಸುರ ಸುತನು ಕೊಪ್ಪಿದ ಕಾಲ ಜಂಗನು ನಿನ್ನೆ ನಿಶಿಯಳು ಮೂಲಕಾಸುರ ಸುತನು ಕೊಪ್ಪಿದ ಕಾಲ ಜಂಗನು ನಿನ್ನೆ ನಿಶಿಯಳು ಶ್ರೀಲತಾಂಗಿಯ ನೋರ್ವಳನು ಕೂಲತನದೊಳ ಕೊಯ್ಯುತ್ತಿದ್ದನು ಶ್ರೀಲತಾಂಗಿಯ ನೋರ್ವಳನು ಕೂಲತನದೊಳ ಕೊಯ್ಯುತ್ತಿದ್ದನು ಕೇಳು ಕೇಚರ ಪಾಲ ಮನವಿಟ್ಟು ನಡೆದಿರ್ಪದ್ದೆಯನು ಬೇಳಬಾರದ ಸ್ಥಿತಿಯು ಬಲುಗುಟ್ಟು. ಓ ಸುಲೋಚನಾ,
ಯುದ್ಧದಲ್ಲಿ ಸೋಲಿಸುತ್ತೇನೆ ಎನ್ನುವುದಾಗಿ ನಿನ್ನ ಮಾತು. ಹೌದು. ಯಾಕಾಗಿ? ಯಾಕಾಗಿ? ನಿನ್ನ ಮಗಳನ್ನ ಮದುವೆಯಾಗುವುದಕ್ಕೆ ಆತನ ಮಗ ಜಯಂತ ಬಂದಿದ್ದಾನೇನೋ ಕಾರಣಕ್ಕಾಗಿ. ಹೌದು ಹೌದು. ಹಾಗಾದ್ರೆ ನಿನಗೂ ಈಗ ನೀನು ಯೋಚನೆ ಮಾಡಬೇಕಾದದ್ದು ಮತ್ತೊಂದಿದೆ. ಏನಿದೆ? ನೀನು ಯುದ್ಧ ಇಬ್ಬರಲ್ಲಿ ನಡೆದಂತ ಯುದ್ಧ ಒಂದು ಹೆಣ್ಣು ಸಲುವಾಗಿ ಅಲ್ಲವೇ? ಹೌದು. ಹೆಣ್ಣಿನ ಸಲುವಾಗಿ. ಹಾಗಾದ್ರೆ ಆ ಹೆಣ್ಣು ನಿನ್ನಲ್ಲಿದೆಯೋ? ಇದೇ ನಮ್ಮಲ್ಲಿ ಓಹೋ, ಅರಮನೆಯಲ್ಲಿದ್ದಾಳೆ. ನೀನು ತಿಳ್ಕೊಂಡಂಗಿಲ್ಲ. ಹಾ. ನಡೆದ ಕಥೆಯೇ ಬೇರೊಂದಿದೆ. ಆ ಬೇರೆ ಕತೆ ಆದಷ್ಟು ಬೇಗ ತಿಳಿಸಬೇಕು. ಓಹೋ, ಮೂಲಕಾಸುರನ ಮಗನಾಗಿರುವಂತಹ ಕಾಲಾಜಂಗ, ಕಾಲಜಂಗ. ಹಾ, ಮಹಾಪರಾಕ್ರಮಿ ಆತನು. ಆತನು ಏನು ಮಾಡಿದ್ದಾನೆ? ಏನು ಮಾಡಿದ್ದಾನೆ? ನಿನ್ನೆ ರಾತ್ರಿಯ ದಿವಸದಲ್ಲಿ ಹಾ. ನಿನ್ನ ಮಗಳಾಗಿರುವಂತವಳನ್ನ ಹೊತ್ತುಕೊಂಡು ಹೋಗಿದ್ದಾನೆ. ಸ್ವಾಮಿ. ಅವಳು, ಹಾ. ಓ ದೇವ ದೇವ, ನನ್ನನ್ನ ರಕ್ಷಿಸು, ಹಾ. ಸುಲೋಚನ ಮಗಳಾಗಿರುವಂತಹ ವಿದ್ಯುನ್ಮತಿಯನ್ನ ರಕ್ಷಿಸುವವರು ಯಾರೂ ಇಲ್ಲವೇ ಎನ್ನುವುದಾಗಿ ಕೂಗನ್ನ ನಾನು ಕೇಳಿದ್ದೆ. ಹೌದೇ? ಆ ಕೂಗನ್ನ ಕೇಳಿದಾಕ್ಷಣವೇ ನಾನು ಹಾ. ಇಲ್ಲಿಗೆ ಬಂದೆ. ಇಲ್ಲಿ ನಡೆದಂತ ಘಟನೆಯೇ ಬೇರೆ. ಯುದ್ಧದ ಸಂದರ್ಭದಲ್ಲಿ ನೀವಿದ್ದೀರಿ. ಹಾ. ರಾತ್ರಿ ದಿನದಲ್ಲಿಯೂ ಯುದ್ಧ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಆತ ಹೊತ್ತುಕೊಂಡು ಹೋಗಿದ್ದಾನೆ ಅನ್ನೋದಕ್ಕೆ ಯಾವ ಸಂದೇಹವೂ ಇಲ್ಲ. ಸ್ವಾಮಿ. ಜಲಜ ಭವಸುತ ನಿಂತು ನುಡಿಯಲ್ ಕೆಳಗೆ ಮೂರ್ಜೆಯೊಳಗೆ ಚೇತನಗೊಳುತ್ತ ಹಂಬಲಿಸುತ್ತ ವಾತ್ಸಲ್ಯದೊಳು ಕೇಚರನು ಕಲನಗನವನೆಂತು ಗೈಯುತ್ತೆ ಸುಲಲದಾಂಗೆಯತಯನು ಶಿವ 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 ತಿಳಿಯನೆನುತ್ತಲಿ ಅಲುಬೆ ಜಲಜ ಭವಸುತ ನಿಂತು ನುಡಿಯಲ್ಕೆ ಆ ಏನಾಗಿ ಹೋಯ್ತು? ಏನಾಗಿ ಹೋಯ್ತು? ದುಷ್ಟನಾದಂತಹ ಕಾಲಜಂಗನು ಹ, ನನ್ನ ಮಗಳನ್ನ ಅಪಹರಿಸಿದ್ದಾನೆಂಬ ವಾರ್ತೆಯನ್ನ ಕೇಳಿದಾಗ, ಕೂಗನ್ನ ಕೇಳಿದ್ದೇನ. ಈ ವಾರ್ತೆಯನ್ನ ಕೇಳಿದಾಗ ಆಕಾಶವೇ ತಲೆ ಮೇಲೆ ಬಿದ್ದಂತಹ ಅನುಭವ. ಹ, ಏನು ಮಾಡುವುದು? ಏನು ಮಾಡುವುದು? ಅಂತಾದ್ರೂ ದಟ್ಟವಾದಂತಹ ಕಾನನದ ಮಧ್ಯದಲ್ಲಿ, ಹ, ಅರಮನೆಯಲ್ಲಿ ಸುಮಧುರವಾದಂತಹ ಹೂಗಳ ಮಧ್ಯೆ ನಡೆಯುವಂತಹ ನನ್ನ ಮಗಳು ಹೇಗೆ ಇದ್ದಾಳು? ಸ್ವಾಮಿ, ದಿಕ್ಕೆ ತೋಚದ ಹಾಗಾಗಿದೆ. ಮುಂದೆ ಯಾವ ದಾರಿಯೂ ಕಾಣದಂತಾಗಿದೆ. ಓ ಸುಲೋಚನಾ, ನೀನೇ ನಮಗೆ ದಾರಿಯನ್ನ ತೋರಿಸಬೇಕು ಮುನಿವರ್ಯ. ಸುಲೋಚನಾ, ದೇವ. ದುಃಖಿಸಬೇಡ ನೀನು. ಹಾ. ಈಗ ನೀನು ಹಾ. ದೇವೇಂದ್ರನಲ್ಲಿ ಯುದ್ಧ ಮಾಡುತ್ತಾ ಇದ್ದೀಯಲ್ಲ, ಹೌದು. ಯುದ್ಧವನ್ನ ನಿಲ್ಲಿಸಿ ಹಾ. ನೀವಿಬ್ಬರು ಒಂದಾದದಂತಾದ್ರಿ ಹಾ. ನಿನ್ನ ಮಗಳನ್ನ ಬಿಡಿಸಿಕೊಳ್ಳುವ ಬರುವುದಕ್ಕೆ ಆಗಬಹುದೆನ್ನುವ ನನ್ನ ಅಭಿಪ್ರಾಯ. ನಾರದ ಮುನಿಗಳೇ, ಹ, ಈಗ ಹೇಳಿದ ಹಾಗೆ ಕೇಚರರು ಹಾಗೂ ದೇವತೆಗಳು ಒಟ್ಟಾಗಿ ಹ, ಆ ಕಳನಲ್ಲಿ ಹೋಗಲಾರೆ ಹ, ಆ ವನಿತೆಯನ್ನು ಬಿಡಿಸಿಕೊಂಡು ಬರ್ಬೋದು ಅಂತ ಹೇಳ್ತಾ ಇದ್ದೇನೆ. ಹ. ಆದರೆ ನನ್ನದೊಂದು ಷರತ್ತಿದೆ. ಏನು? ನಾನು ಯುದ್ಧಕ್ಕೆ ಬರಬಹುದು, ನಮ್ಮ ಸುರರೆಲ್ಲರೂ ಬರಬಹುದು. ಹ, ಆದರೆ ಹ, ಸೆರೆಯಲ್ಲಿಟ್ಟಂತ ನನ್ನ ಮಗ ಜಯಂತನೆಲ್ಲ ಅವ ಸೆರೆಯಲ್ಲಿ ಬಿಡಿಸಬೇಕು. ಹ, ಜೊತೆಗೆ ಹ, ಆ ವಿದ್ಯುನ್ಮತಿಯನ್ನ ಹ. ಆತನ ಮಗಳಾಗಿರುವ ವಿದ್ಯುನ್ಮತಿಯನ್ನ ನಾನು ನಿನ್ನ ಮಗನಿಗೆ ಮದುವೆ ಮಾಡಿಕೊಡ್ಬೇಕು. ಕೊಂಡು ಬಂದೆ ಅಂತ ಆದ್ರೆ ಹ, ನನ್ನ ಮಗನಿಗೆ ಮದುವೆ ಮಾಡಿಕೊಡ್ತೇನೆ ಅಂತ ನಿಮ್ಮ ಸಮ್ಮುಖದಲ್ಲಿ ಮಾತು ಕೊಟ್ರೆ ಹ. ನಾನು ಯುದ್ಧಕ್ಕಾಗಿ ಬರ್ತೇನೆ. ನೀನು ಜೊತೆಗೆ ಉಳಿಯ ಹೋಗ್ತೀಯ. ಮುನಿವರ್ಯ, ಹಾ. ಇದು ನಿಮ್ಮ ಸಮ್ಮುಖದಲ್ಲಿ ಹಾ. ಆಣೆಯನ್ನ ನೀಡುತ್ತಾ ಇದ್ದೇನೆ, ಹ, ವಚನವನ್ನ ನೀಡುತ್ತಾ ಇದ್ದೇನೆ. ಹ. ದೇವೇಂದ್ರನ ಮಗನಾದಂತ ದೇವೇಂದ್ರನು ಮಗಳನ್ನ ಬಿಡಿಸಿಕೊಟ್ಟೆ ಅಂತ ಆದ್ರೆ ದೇವೇಂದ್ರನ ಮಗನಿಗೆ ನನ್ನ ಮಗಳನ್ನ ಕೊಟ್ಟು ಹಾ. ಅತ್ಯಂತ ವೈಭವೋಪಿತವಾಗಿ ಹಾ. ಮದುವೆಯನ್ನ ಮಾಡಿಸುತ್ತೇನೆ. ಇದಕ್ಕೆ ಸಾಕ್ಷಿ ನೀವೇ ಮುನಿವರ್ಯ. ಓಹೋ. ಹಾಗಾದ್ರೆ ನನಗೆ ಎಂದ ಮಾತಿಗೆ ಮುನಿನಾಥ
ಪುರವು ರಂಜಿಪುರದಲ್ಲಿ ಒಂದು ಯೋಜನ ಹೋಗಿ ಪುರವು ರಂಜಿಪುರದಲ್ಲಿ ಎಂತ ಮತಿಗೆ ಮುನಿನಾಥ ನಗುದೆಂದ ಇಂದ್ರನಿಗೊಂದು ಮಾತ ನಗುದೆಂದ ಇಂದ್ರನಿಗೊಂದು ಮಾತ ಎಂತ ಮಾತಿಗೆ ಮುನಿನಾಥ ಓ ಮುನಿವರ್ಯ, ಓ ದೇವೇಂದ್ರ, ಆ ಕೇಚರಾಧಿಪತಿ ಹಾ ನನ್ನ ಮಾತಿಗೆ ಒಪ್ಪಿದ್ದಾನೆ ಅಂತ ಆದ್ರೆ ಹಾ. ಮತ್ತಾಕೆ ತಡೆ ಎತ್ತೇಳಿ ಹೋಗೋಣ. ಹೌದೌದು. ಹಾ. ನಿಮ್ಮ ಮಾತನ್ನ ಕೇಳಿದಾಗ ಹಾ. ನಗಬೇಕು ಅಳ್ಬೇಕಂತ ಗೊತ್ತಾಗುದು. ಯಾಕೆ? ಯಾಕೆಂದ್ರೆ ಹಾ. ನೀವು ಹಾ. ನಿನ್ನ ಮಗನಿಗೆ ಹೆಣ್ಣು ಸಿಗ್ತದೆ ಅಂತ ಆದ್ರೆ ಹಾ. ತಕ್ಷಣವೇ ಯುದ್ಧ ಮಾಡೋದಕ್ಕೆ ಹೊರಟಿದ್ದೀಯ. ಹಾ. ಈತನು ನನ್ನ ಮಗಳನ್ನ ತಂದು ಕೊಡುತ್ತಾನೆ ಅಂತ ಆದ್ರೆ ಹಾ. ನಿನ್ನ ಮಗನಿಗೆ ಮದುವೆ ಮಾಡಿಕೊಳ್ಳೋಕೆ ಹೊರಟು ನಿಂತಿದ್ದಾನೆ ನಿನ್ನ ಸುಲೋಚನ. ಹಾ. ಹಾಗಾದ್ರೆ ನೀವು ತಿಳಿದ ಹಾಗೆ ಹಾ. ಸುಲಭ ದಾರಿಯಲ್ಲಿ ಹೋಗುವುದಕ್ಕೆ ಅಲ್ಲ, ಸಾಧ್ಯ ಆಗಲಿಕ್ಕಿಲ್ಲ. ಕಾರ್ಯ ಬೇಗ ಆಗ್ಬೇಕು. ಹಾ ಆ ಸುಲಭದ ದಾರಿ ನೀವು ತಿಳಿಸ್ಕೊಟ್ಟರೆ ನಮ್ದು ಹಾಗಾಗಿ ನಿಲ್ಲು ನಿಲ್ಲು. ಹಾ. ಯಾವುದೇ ಒಂದು ವ್ಯವಹಾರವಾದ್ರೂ ಹಾ. ಆಲೋಚನೆ ಮಾಡಬೇಕು. ಹಾ. ನೀವು ತಿಳಿದ ಹಾಗೆ ಸುಲಭ ದಾರಿಯಾಗಿ ಹೋಗುವುದಕ್ಕೆ ಸಾಧ್ಯವಿಲ್ಲ. ಹಾ. ವಿಂಧ್ಯ ಪರ್ವತದ ಮಧ್ಯದಲ್ಲಿ ಹಾ. ಒಂದು ಯೋಜನ ಅಂತರವಾಗಿ ಒಂದು ಗುಹೆ ಇದೆ. ಅಷ್ಟು ದೂರ. ಹಾ ಹಾ. ಆ ಗುಹೆಯನ್ನ ಹೊಕ್ಕಿ ಹೋಗ್ಬೇಕು. ಹಾ. ಹಾಗಾಗಿ ಆ ಗುಹೆಯನ್ನ ಹೊಕ್ಕಿ ಹೋದ್ರೆ ಅಂತ ಆದ್ರೆ ಆ ಅಲ್ಲಿ ಕಾಲಜಂಗ ಕಾಣ್ತಾನೆ. ಹಾ. ಹೌದು. ಆಗ ಕಾಲಜಂಗ ಹಾ. ಈ ಕಾಲಜಂಗ ಈತನ ಮಗಳನ್ನ ಆ ಸರಿಯಲ್ಲಿ ಇಟ್ಟಿದ್ದಾನೆ. ಹಾ. ಹಾಗಾಗಿ ಹಾ. ನೀವು ಆಲೋಚನೆ ಮಾಡಿ ಹಾ. ಹೋಗುವಾಗ ಹಾ. ಯಾವ ರೀತಿಯಾಗಿ ಹೋಗುತ್ತೀರಿ, ಹಾ. ಯಾವ ರೀತಿಯಾಗಿ ಅವನನ್ನ ಕಾಣ್ತೀರಿ ಅನ್ನೋದನ್ನ ನೀವೇ ಆಲೋಚನೆ ಮಾಡಬೇಕು. ಹಾ. ಅಲ್ಲಿ ಭಯಂಕರವಾದ ಕಾವಲಿರಬಹುದು. ಹಾ. ಬೇರೆ ಸುತ್ತಿನ ಕೋಟೆ ರಕ್ಷಿಸಿಕೊಂಡಿರಬಹುದು. ಹಾ. ಅದನ್ನೆಲ್ಲ ನೀವು ಹೊರಟಿದ್ದೀರಿ. ಹಾ. ದಾರಿಯ ಮಧ್ಯದಲ್ಲಿ ಹಾ. ಹೋಗುತ್ತಾ ನೀವು ಆ ವಿಷಯವನ್ನ ಹಾ. ಸರಿಯಾಗಿ ತಿಳಿಸ್ತಾ ಹೋದ್ರೆ ಹಾ. ಆದಷ್ಟು ಬೇಗ ಅದು ಹೋಗ್ಲಿಕ್ಕೆ ಆಗುದಿಲ್ಲ. ಓಹೋ. ಯಾಕಂದ್ರೆ ನಮಗೆ ಹೌದು. ಈಗ ಯೋಚನೆ ಮಾಡ್ಬೇಕಾಯ್ತು. ಯಾಕಂದ್ರೆ ಈ ರೀತಿಯಾಗಿ ಹೋಗ್ಬೇಕಂತಾದ್ರೆ ಜೊತೆಯಲ್ಲಿ ನೀವು ಹೊರತ ಪೆಟ್ಟು ಬಿದ್ದು ನನಗೆ ಅಲ್ಲ ಯೋಚನೆ ಸರಿ ಸ್ಥಳವನ್ನ ಅಲ್ಲ ಯೋಚನೆ ಸರಿ ಅಲ್ಲ. ಅಲ್ಲಿ ನೀವು ಯುದ್ಧ ಮಾಡುವಾಗ ನೀವಿಬ್ರು ಸರಿದಂತೆಲ್ಲ ಮಧ್ಯೆ ಸಿಕ್ಕುವ ನಾನೇ ಅಲ್ವಾ? ಅಲ್ಲ ಹಿಂದಿರ್ಬೇಕಾ ಮುಂದಿರ್ಬೇಕಾ? ಬೇಡ, ಹಿಂದಿನಿಂದ ದಾರಿ ಕಳಿಸಿ ನಾವು ಹೋಗ್ತೇವೆ. ಯಾಕಂದ್ರೆ ನಮ್ಮ ವಿಷ್ಣು ಬಂದು ಯಾವ ಕಷ್ಟದಲ್ಲಿ ಇದ್ದಾಳೋ ಏನೋ ಅವನು ನೋಡಿದ್ರೆ ಅವನ ಮುಖವನ್ನ ನೋಡಿದ್ರೆ ಎಷ್ಟು ದುಃಖಿಸ್ತಾನೆ ಅದನ್ನ ಯೋಚಿಸಬೇಕು. ಮಧ್ಯದಲ್ಲಿ ಹೇಳ್ಬೋದಲ್ಲ ನೀವು. ಮುಖ್ಯ ಯಾಕೆಂದ್ರೆ ಅವನಿಂತಲೂ ಹೆಚ್ಚಿಗೆ ನಿನಗಾಗಿದೆ. ಯಾಕೆಂದ್ರೆ ನನ್ನ ಮನೆ ಸೊಸೆ ಅಲ್ಲಿದ್ದಾಳೆ ಅಲ್ಲ ಹಾಗಲ್ಲ. ನನ್ನ ಮನೆ ಸೊಸೆ ಆಗುವಳು ಅಲ್ಲಿದ್ದಾಳೆ ಅನ್ನೋದು ನಿನಗೆ ಅದಕ್ಕೆ ನೀನ್ ಯಾಕೆ ಹೇಳುವುದಿಲ್ಲ? ನನಗೆ ಸಂತೋಷ ಅಂತ ಹೇಳ್ತಾ ಬಾಯ್. ನಮಗೆ ಹೇಳ್ಬೇಕಾದೇನು ಇಲ್ಲ. ನಾವೆಲ್ಲ ತಿಳ್ಕೊಂಡವರಿದ್ದೇವೆ. ಹಾಗಾದ್ರೆ ನನ್ನನ್ನ ಜೊತೆಗೂಡಿ ನೀವು ಅಲ್ಲಿಗೆ ಹೋಗ್ಬೋದು. ಹಾಗಾದ್ರೆ ನೀವು ಅಲ್ಲ ಕಾಲಜಂಗ ಒಂದೊಮ್ಮೆ ಎದ್ದು ಬಂದೆ ಅಂತ ಆದ್ರೆ ಅಲ್ಲ ನನ್ನನ್ನು ಮಧ್ಯೆ ಮಾಡಿ ನೀವು ಸೇರ್ಕೊಳ್ಬೇಡಿ. ಯಾಕಂದ್ರೆ ಈಗ ನಾರಾದ್ರೂ ನೋಡ್ಬೇಕು ಸ್ವಲ್ಪ ಸಣ್ಣ ಇದ್ದಾರೆ. ಎಲ್ಲಾದ್ರೂ ಅವಾಗ ಕತ್ತಿ ಬೀಸ ಅಂತ ನಾನೇ ಸಿಗುತ್ತೆ ಇಲ್ಲ. ಎತ್ತರಿಂದ ನಾವಿದ್ದೇವೆ. ಅದಕ್ಕಾಗಿ ಹೇಳುದು ನೀವು ನೀವು ಮುಂದಿರ್ಬೇಕು, ನಾನು ಹಿಂದಿರ್ತೇನೆ.
ಯಾವ ರೀತಿಯಾಗಿ ವರ್ತಿಸ್ತೀರಿ, ಯಾವ ರೀತಿಯಾಗಿ ಕರ್ಕೊಂಡು ಬರ್ತೀರಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಮಾಯೆಯನ್ನ ಸೃಷ್ಟಿಸಿ ನಮ್ಮ ಆ ವಿದ್ಯುನ್ಮತಿಯನ್ನ ಕರೆದುಕೊಂಡು ಬಂದಿದ್ದೀರಿ. ನೀವು ಮಾಡುವ ಕೆಲಸ ಇರ್ತದೆ ನೇರವಾಗಿ ನಿಮ್ಮ ಹತ್ರ ಯಾವ ಕೆಲಸವೂ ಆಗುದಿಲ್ಲ. ಎಲ್ಲ ಮಾಡುದು ಹಿಂದಿನಿಂದ ಅಷ್ಟೇ ಅಲ್ಲ. ನೀನು ಮಾಡಿಲ್ಲ ಅಂತ ಕೃತ್ಯಕ್ಕೆ ಆ ಅವಳನ್ನು ಬಿಡಿಸ್ಕೊಂಡು ಹೋಗಕ್ಕೆ ನಾನು ಬಿಡಿಸಲಿಕ್ಕೆ ಬಂದ. ಹೌದು. ಚೋರತ್ವದಿಂದ ಕದ್ದುಕೊಂಡು ಬಂದಿದ್ದೇನೆ ಅನ್ನುವುದಾಗಿ ನಮಗೆ ಬೇಕಾದ ವಸ್ತುವನ್ನು ಹೇಗೆ ಬೇಕಾದರೂ ಎತ್ತುಕೊಂಡು ಬರುವಂತ ಸಾಮರ್ಥ್ಯವಿದೆ. ನಿನ್ನ ಜೊತೆಯಲ್ಲಿ ಹೋರಾಟ ಮಾಡಲು ಸಾಮರ್ಥ್ಯವಿಲ್ಲ ಅಂತ ನೆನೆಸ್ಕೊಂಡು ಬೇಡ. ನಮಗೆ ಬೇಕಾದದನ್ನು ನಾವು ಹೇಗೆ ಬೇಕಾದರೂ ಪಡೆದುಕೊಂಡಿದ್ದೇವೆ. ಹೇಗೆ ಬೇಕಾದರೂ ಪಡೆಯಬಹುದು. ನನಗೂ ಗೊತ್ತಯ್ಯ ನಿನ್ನ ವಿಚಾರ. ಕಾಲಿಗೆ ಬುದ್ಧಿ ಹೇಳುವ ವಿಚಾರದಲ್ಲಿರುವ ನೀನು ಬಿಡಿಸಿಕೊಂಡು ಹೋಗ್ಲಿಕ್ಕೆ ಬಂದಿದ್ದೀಯಲ್ಲ, ಅಲ್ಲಿಗೆ ಓಡಿಸ್ತೇನಂತ ನಿನ್ನನ್ನು. ನೇರವಾಗಿ ಈತ ಮನೆಗೆ ಓಡಿದ್ದಲ್ಲ, ನನ್ನ ಗುಹೆಯ ಒಳಗಡೆ ಓಡಿದ್ದಾನೆ. ಈತ ಹೊರಗೆ ಬರಬಾರದು. ಗುಹೆಯ ರಂಧ್ರವನ್ನ ಮುಚ್ಚುತ್ತೇನಂತೆ. ಗುಹೆಯ ದ್ವಾರವನ್ನು ಮುಚ್ಚಿಬಿಟ್ಟಿದ್ದೇನೆ. ಈತ ಹೊರಗೆ ಬರಬಾರದು. ಮುಂದಿನ ವಿಚಾರದ ನಿರೀಕ್ಷೆಯಲ್ಲಿರೋಣ. ಸುರರು ಬಾಯ್ ಬಿಡುತ್ತಾಗ ತೆರಳುವ ಪಥಗಳು, ಸುರರು ಬಾಯ್ ಬಿಡುತ್ತಾಗ ತೆರಳುವ ಪಥಗಳು, ದೊರೆಯದೆ ಗಲುಬಿ ಹಂಬಲಿಸಿ